ರೈತರಿಗೆ ಉಚಿತವಾಗಿ 10 ಎಕರೆವರೆಗೂ ಪಂಪ್ಸೆಟ್ಗಳಿಗೆ ಕರೆಂಟ್ ಅನ್ನು ಕೊಡ್ತಕ್ಕಂಥ ನಿರ್ಣಯವನ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಾಜ್ಯದ ಮುಂದಾಗ ಅಷ್ಟೇ ಅಲ್ಲದನೆ ರೈತರಿಗೆ ಟಿಸಿ ಬೇಕಾದ್ರೆ ಅಥವಾ ಹೊಸ ಕನೆಕ್ಷನ್ ಬೇಕಾದ್ರೆ 25,000 ರೂಪಾಯಿ ಅರ್ಜಿ ಕೊಟ್ರೆ ಅವ್ರಿಗೆ ಯಾವುದೇ ತೊಂದರೆಯಿಂದ ಅವ್ರಿಗೆ IP30 ಕನೆಕ್ಷನ್ ಮತ್ತು ಟಿಸಿ ಅಳವಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವತ್ತು ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ರೈತ IP30 ಕನೆಕ್ಷನ್ ತಗೋಬೇಕು, ಟಿಸಿ ಹಾಕ್ಸ್ಕೋಬೇಕಂದ್ರೆ 3 ಲಕ್ಷ 2.5 ಲಕ್ಷದಿಂದ 3 ಲಕ್ಷ ಇವತ್ತು ವಿದ್ಯುತ್ ಕಂಪನಿಗಳಿಗೆ ಹಣವನ್ನ ಕಟ್ಟಬೇಕಾಗುತ್ತೆ. ಇದರಿಂದ ರೈತಾಪಿ ವರ್ಗದವ್ರಿಗೆ ಸಾಕಷ್ಟು ತೊಂದರೆ ಆಗಿದೆ. ರೈತಾಪಿ ವರ್ಗದವ್ರು ನೋವನ್ನ ಅನುಭವಿಸ್ತಾ ಇದ್ದಾರೆ. ಅನೇಕ ರೈತರಿಗೆ ಹೊಸ IP30ಗಳಿಗೆ ಕನೆಕ್ಷನ್ ತಗೊಂಡಿಗೆ ಆಗದೇ ಬರದಾಡ್ತಾ ಇದ್ದಾರೆ. ಇಂಥ ಸ್ಥಿತಿ ಒಳಗ ಮತ್ತೆ ಸರ್ಕಾರ ಟಾಟಾ ಪವರ್ ಅರ್ಜಿಯನ್ನ ತಗೋಬೇಕು ಅಂತ ಹೇಳಿ ಸರ್ಕಾರ ಒಂದು ಯೋಜನೆಯನ್ನ ಮಾಡ್ತಾರೆ. ಆಚೆ ಮತ್ತು ಸರ್ಕಾರ ಕೂಡಿ ರೈತರಿಗೆ ಆತಂಕವನ್ನ ಸೃಷ್ಟಿ ಮಾಡ್ತಾರೆ. ರೈತರು ಇವತ್ತು ಇಡೀ ರಾಜ್ಯದಲ್ಲಿ ಬಂಡಾಯ ಎದುರುವಂತ ಪರಿಸ್ಥಿತಿ ಒದಗಿದೆ. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಕೂಡಲೇ ಸರ್ಕಾರ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಆಗಿರ್ತಕ್ಕಂಥ ಆತಂಕವನ್ನ ಸರಿಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರ ಬೀದಿಗೆ ಹೋರಾಟ ಮಾಡಲಿಕ್ಕೆ ಬಿಡಬಾರ್ದು ಅಂತ ಒತ್ತಾಯ